ನಮ್ಮ ತಮಿಳುನಾಡಿನ ನಮ್ಮ ಎಂಪಿ ವಿಸಿಕೆಯ ಎಂಪಿ ನಮ್ಮ ಪ್ಲೀಸ್ ಇಂಡಿಯಾ ಅಲೈನ್ಸ್ನ ನಮ್ಮ ಪಾರ್ಟ್ನರು ತಮಿಳುನಾಡಿನ ಸೀನಿಯರ್ ಎಂಪಿ ಬಹುಶಃ ದಕ್ಷಿಣ ಭಾರತದಲ್ಲೇ ನಮಗೆಲ್ಲ ಗೊತ್ತಿದೆ ಇವರ ಪ್ರಭಾವ. ವಿಸಿಕೆ ಪಕ್ಷದ ಅಧ್ಯಕ್ಷರು ಅತುಲ್ ತಿರ್ಮಲ್ ವರನ್ ಎಂಪಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ, ನಮ್ಮ ಅಭ್ಯರ್ಥಿಗಳ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಅಲೈನ್ಸ್ ಪಾರ್ಟ್ನರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತೇನೆ. ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರ ಅಭ್ಯರ್ಥಿಗಳು 3 ಅಭ್ಯರ್ಥಿಗಳು ನಮ್ಮ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದ್ರು. ಅವರು ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ಎಂಸಿ ಅಲ್ಲಿ ವೇಣು ಕೋಲಾರಿಂದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ಈಗ ನಿವೃತ್ತಿಯನ್ನು ಹಿಂದೆ ಇದ್ದಾರೆ. ಅವರು ಕೂಡ ಅವರ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಕುಮಾರ್ ಬೆಂಗಳೂರು ಸೌತಿಂದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರದ್ದು ತಮಿಳುನಾಡಿನ ಬೇಸ್ನಲ್ಲಿರುವಂಥ ಒಂದು ರಾಷ್ಟ್ರೀಯ ಪಾರ್ಟಿ. ಸೊ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಸೊ ಅವ್ರು ಬಂದು ಇವತ್ತು ಅಧ್ಯಕ್ಷರು ನನಗೆ ಭಾಳ ಆತ್ಮೀಯರವರು, ಡಿ.ಕೆ. ಸುರೇಶ್ಗೆ ಭಾಳ ಆತ್ಮೀಯರು. ಸೊ ಇವತ್ತೆಲ್ಲ ಪ್ರಚಾರವನ್ನು ಕೈಗೊಳ್ತಾರೆ. ಅವರಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಪಕ್ಷದ ಪರವಾಗಿ ಒಂದು ಗೌರವವನ್ನು VCK party, they are honoring you. Thank you. Sorry. On behalf of our VCK party, they are honoring you. ಥ್ಯಾಂಕ್ ಯು. ನಮ್ಮ ತಮಿಳುನಾಡಿನ ನಮ್ಮ ಎಂಪಿ ವಿಸಿಕೆಯ ಎಂಪಿ ನಮ್ಮ ಪ್ಲೀಸ್ ಇಂಡಿಯಾ ಅಲೈನ್ಸ್ನ ನಮ್ಮ ಪಾರ್ಟ್ನರು ತಮಿಳುನಾಡಿನ ಸೀನಿಯರ್ ಎಂಪಿ ಬಹುಶಃ ದಕ್ಷಿಣ ಭಾರತದಲ್ಲೇ ನಮಗೆಲ್ಲ ಗೊತ್ತಿದೆ ಇವರ ಪ್ರಭಾವ. ವಿಸಿಕೆ ಪಕ್ಷದ ಅಧ್ಯಕ್ಷರು ಅತುಲ್ ತಿರ್ಮಲ್ ವರನ್ ಎಂಪಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ, ನಮ್ಮ ಅಭ್ಯರ್ಥಿಗಳ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಅಲೈನ್ಸ್ ಪಾರ್ಟ್ನರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತೇನೆ. ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರ ಅಭ್ಯರ್ಥಿಗಳು 3 ಅಭ್ಯರ್ಥಿಗಳು ನಮ್ಮ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದ್ರು. ಅವರು ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ಎಂಸಿ ಅಲ್ಲಿ ವೇಣು ಕೋಲಾರಿಂದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ಈಗ ನಿವೃತ್ತಿಯನ್ನು ಹಿಂದೆ ಇದ್ದಾರೆ. ಅವರು ಕೂಡ ಅವರ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಕುಮಾರ್ ಬೆಂಗಳೂರು ಸೌತಿಂದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ
ನಿವೃತ್ತಿಯನ್ನು ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರದ್ದು ತಮಿಳುನಾಡಿನ ಬೇಸ್ನಲ್ಲಿರುವಂಥ ಒಂದು ರಾಷ್ಟ್ರೀಯ ಪಾರ್ಟಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಸೊ ಅವ್ರು ಬಂದು ಇವತ್ತು ಅಧ್ಯಕ್ಷರು ನಮಗೆ ಭಾಳ ಆತ್ಮೀಯರವರು, ಡಿ ಕೆ ಸುರೇಶ್ಗೆ ಭಾಳ ಆತ್ಮೀಯರು. ಸೊ ಇವತ್ತೆಲ್ಲ ಪ್ರಚಾರವನ್ನು ಕೈಗೊಳ್ತಾರೆ. ಅವರಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಪಕ್ಷದ ಪರವಾಗಿ ಒಂದು ಗೌರವವನ್ನು VCK party, they are honoring you. ಥ್ಯಾಂಕ್ ಯು. ಸರಿ. VCK party, they are honoring you.